ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಾಟಿಟ್ಯೂಡ್ ಜರ್ನಲ್ ಬಗ್ಗೆ ತಿಳ್ಕೊಳ್ಳೋಣ. ಗ್ರಾಟಿಟ್ಯೂಡ್ ಜರ್ನಲ್ ಅಂದ್ರೆ ಪ್ರತಿದಿನ ನಾವು ಒಂದು ಬುಕ್ಕನ್ನು ತೆಗೆದುಕೊಂಡು ಆ ಬುಕ್ಕಲ್ಲಿ ನಮ್ಮಲ್ಲಿ ಇರುವ ವಸ್ತುಗಳಿಗಿರ್ಬೋದು ಅಥವಾ ನಮ್ಮ ನಮ್ಮ ರಿಲೇಶನ್ಶಿಪ್ಗೆ ಇರ್ಬೋದು, ಹೆಲ್ತಿಗೆ ಇರ್ಬೋದು, ನಮ್ಮ ಮನಿ, ಕೆರಿಯರ್ ಇದಕ್ಕೆಲ್ಲ ನಾವು ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳೋದು ಅಂದ್ರೆ ಕೃತಜ್ಞತೆಯ ಭಾವನೆಯನ್ನು ಬರೆಯುವಂತದ್ದೇ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತಾರೆ. ಗ್ರಾಟಿಟ್ಯೂಡ್ ಜರ್ನಲ್ಗೆ ನೀವು ಸಣ್ಣ ನೋಟ್ಬುಕ್ ತಗೊಂಡ್ರು ಓಕೆ. ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ನಿಮ್ಗೆ ಖುಷಿ ಕೊಡುತ್ತೆ, ಏನೆಲ್ಲ ನೀವು ಪಾಠ ಕಲ್ತಿರ್ತೀರಿ, ಅದಕ್ಕೆ ನೀವು ಕೃತಜ್ಞತೆಯನ್ನು ಬರೆಯುವಂತದ್ದೇ ಗ್ರಾಟಿಟ್ಯೂಡ್ ಜರ್ನಲ್ ಆಗಿದೆ. ನಿಮಗೆ ಎಷ್ಟೋ ಜನಕ್ಕೆ ಅನಿಸ್ಬೋದು, ಯಾಕೆ ಗ್ರಾಟಿಟ್ಯೂಡ್ ನ ಬರಿಬೇಕು, ಜಸ್ಟ್ ಥ್ಯಾಂಕ್ ಯು ಅಂತ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ವಾ ಅಂತ ಅನಿಸ್ಬೋದು. ಯಾವಾಗ ನಾವು ಬರೀತೀವೋ ಗ್ರಾಟಿಟ್ಯೂಡ್ ಅನ್ನು, ಆವಾಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಅದು ಫಿಕ್ಸ್ ಆಗಿರುತ್ತೆ. ಆಗ ನಮ್ಮ ಫ್ರೀಕ್ವೆನ್ಸಿ ಕೂಡ ಹೈ ಆಗಿರುತ್ತೆ. ಮತ್ತೆ ನಮ್ಗೆ ಏನು ಬೇಕು ಅಂತ ನಾವು ಅಂದ್ಕೊಂಡಿರ್ತೇವಲ್ವಾ, ಅದು ಬೇಗ ಮ್ಯಾನಿಫೆಸ್ಟೇಷನ್ ಆಗಲು ಹೆಲ್ಪ್ ಮಾಡುತ್ತೆ. ನಮ್ಗೆ ಸ್ಕೂಲ್ ಕಾಲೇಜಲ್ಲೆಲ್ಲ ಎಷ್ಟೋ ಟೀಚರ್ಸ್ ಹೇಳಿರ್ತಾರೆ, ಬರ್ದು ಕಲೀರಿ, ಬರ್ದು ಕಲೀರಿ, ಬೇಗ ಅರ್ಥ ಆಗುತ್ತೆ ಅಂತ. ಅದೇ ತರ ಇದು ಗ್ರಾಟಿಟ್ಯೂಡ್ ಜರ್ನಲ್ ಕೂಡ ಯಾವಾಗ ನಾವು ಬರಿತೀವಿ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗಿ ಫಿಕ್ಸ್ ಆಗುತ್ತೆ. ಅದೇ ತರ ಏನ್ ಅನ್ಕೊಂಡಿರ್ತೀವಿ ಅದೆಲ್ಲ ಆದಷ್ಟು ಬೇಗ ನೆರವೇರುತ್ತೆ. ಇನ್ನು ಗ್ರಾಟಿಟ್ಯೂಡ್ ಜರ್ನಲ್ ನ ಬರೆಯೋದ್ರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ನಮ್ಮಲ್ಲಿರುವಂತಹ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಗ್ರಾಟಿಟ್ಯೂಡ್ ಬರಿತಾ ಬರಿತಾ ನಮ್ಮಲ್ಲಿರುವಂತಹ ಇಲ್ಲ ಅನ್ನುವ ಭಾವನೆ ಹೋಗಿ ಇದ್ದಿದ್ದಕ್ಕೆ ನಾವು ಗ್ರಾಟಿಟ್ಯೂಡ್ ಆಗಿರ್ತೇವೆ. ಆವಾಗ ತನ್ನಷ್ಟಕ್ಕೆ ಒತ್ತಡ ಎಲ್ಲ ಕಡಿಮೆ ಆಗುತ್ತೆ, ಟೆನ್ಷನ್ ಕಡಿಮೆ ಆಗುತ್ತೆ. ಎಷ್ಟೋ ಜನಕ್ಕೆ ಇಲ್ಲ ಇಲ್ಲ ಅಂತ ಹೇಳಿ ರಾತ್ರಿ ನಿದ್ದೆನೂ ಮಾಡಿರಲ್ಲ, ಅಂತವರಿಗೆಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ. ಈ ಗ್ರಾಟಿಟ್ಯೂಡ್ ಜರ್ನಲ್ ನಿಮ್ಮನ್ನು ನೆಗೆಟಿವ್ ಸ್ಟೇಟ್ ಇಂದ ಪಾಸಿಟಿವ್ ಸ್ಟೇಟ್ಗೆ ತಗೊಂಡು ಹೋಗುತ್ತೆ. ಅದೇ ರೀತಿ ನೀವು ಜೀವನವನ್ನು ನೋಡುವ ದೃಷ್ಟಿಕೋನನೇ ಬದಲಾಗುತ್ತೆ. ನಿಮ್ಮಲ್ಲಿ ಹೈ ವೈಬ್ರೇಷನ್ ಉಂಟಾಗುತ್ತೆ. ಖುಷಿಯಿಂದ ಜೀವನನ ನಡೆಸ್ತೀರಾ. ಇನ್ನು ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ ಯಾರಿಗೆಲ್ಲ ನೀವು ಗ್ರಾಟಿಟ್ಯೂಡ್ ನ ಬರಿಬಹುದು ಅಂತ ನೋಡೋಣ. ನಿಮ್ಮ ಜೊತೆಗಿರುವಂತಹ ಒಳ್ಳೆ ಫ್ರೆಂಡ್ಸಿಗೆ ಗ್ರಾಟಿಟ್ಯೂಡ್ ನ ಬರ್ಕೋಬಹುದು. ಅಂದ್ರೆ ಅವರು ನಿಮ್ಗೆ ದಿನ ಫೋನ್ ಮಾಡ್ಬೋದು, ಅಥವಾ ಯಾವತ್ತಾದ್ರೂ ಫೋನ್ ಮಾಡಿದ್ರೆ ಕಷ್ಟ ಸುಖನ ವಿಚಾರಿಸ್ತಾ ಇರ್ಬೋದು. ನಿಮ್ಗೆ ಅಂತ ಅವರು ಟೈಮ್ ಕೊಟ್ಟಿರ್ತಾರೆ. ಅಂತ ಫ್ರೆಂಡ್ಸಿಗೆ ನೀವು ಗ್ರಾಟಿಟ್ಯೂಡ್ ನ ಬರ್ಕೋಬಹುದು. ಅದೇ ರೀತಿ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಳಿರ್ಬೋದು, ಆ ಮಕ್ಕಳ ತೊದಲು ನುಡಿ ನಿಮ್ಗೆ ತುಂಬಾ ಖುಷಿ ಕೊಡ್ತಾ ಇರ್ಬೋದು. ಆ ಮಕ್ಕಳಿಗೆ ನೀವು ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಬೋದು. ಹಾಗೆ ನಿಮ್ಮ ಜೀವನದಲ್ಲಿ ಯಾವ್ದಾದ್ರೂ ಒಂದು ಒಳ್ಳೆಯ ನೆನಪು ಅದು ನಿಮ್ಗೆ ತುಂಬಾ ಖುಷಿ ಕೊಟ್ಟಿರ್ಬೋದು, ಅದಕ್ಕೆ ನೀವು ಕೃತಜ್ಞತೆಯನ್ನ ಹೇಳ್ಕೊಳ್ಬೋದು. ನೀವು ನಿಮ್ಮ ದೇಹಕ್ಕೆ ಹೇಳ್ಕೊಳ್ಬೋದು. ಅದೇ ತರ ನೀವು ನಿಮ್ಮ ಉಸಿರಾಟಕ್ಕೆ ಹೇಳ್ಬೋದು. ಆ ಉಸಿರು ನಿಂತ್ರೆ ನಿಮ್ಮ ಜೀವನೇ ಇರಲ್ಲ, ಅಟ್ಲೀಸ್ಟ್ ಅದಕ್ಕಾದ್ರೂ ಹೇಳ್ಕೊಳ್ಬೋದು. ಹಾಗೆ ನಿಮ್ಮ ತಟ್ಟೆಯಲ್ಲಿ ಒಂದು ದಿನ ಒಳ್ಳೆ ಊಟ ಬರುತ್ತೆ, ಅದಕ್ಕೆ ಥ್ಯಾಂಕ್ ಯು ಹೇಳ್ಕೊಳ್ಬೋದು. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಏನು ಅಮೌಂಟ್ ಅನ್ನು ಪೇ ಮಾಡದೆ ಸಿಕ್ಕತ್ತೆ ಅಲ್ವಾ, ಅಂದ್ರೆ ಸೂರ್ಯನ ಬೆಳಕಿರ್ಬೋದು, ಚಂದ್ರನ ಬೆಳಕಿರ್ಬೋದು, ಪ್ರಶಾಂತವಾಗಿ ಬೀಸುತ್ತಿರೋ ಗಾಳಿ ಇರ್ಬೋದು, ನಿಮ್ಮ ಸುತ್ತಮುತ್ತ ಇರುವ ಗಿಡ ಮರ ಇರ್ಬೋದು, ಇದಕ್ಕೆಲ್ಲ ಖಂಡಿತವಾಗಿ ಕೂಡ ನೀವು ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳೇಬೇಕು. ನಿಮ್ಮಲ್ಲಿರುವ ಸೆಲ್ ಫೋನ್ಗೆ ಹೇಳ್ಬೋದು. ಅದೇ ತರ ನೀವು ಹಾಕಿಕೊಂಡಿರುವ ಬಟ್ಟೆಗೆ ಹೇಳ್ಕೊಳ್ಬೋದು. ನಿಮಗೆ ನಿಮ್ಮ ಜೀವನದಲ್ಲಿ ಏನು ಖುಷಿ ಕೊಟ್ಟಿದೆ, ಯಾವ ವಸ್ತು ಇರ್ಬೋದು, ಯಾವ ವ್ಯಕ್ತಿ ಇರ್ಬೋದು, ಯಾವ ಒಳ್ಳೆಯ ಘಟನೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಬೋದು. ಇನ್ನು ಗ್ರಾಟಿಟ್ಯೂಡ್ ಜರ್ನಲ್ ಅನ್ನು ಯಾವಾಗ ಬರೀಬಹುದು ಅಂದ್ರೆ, ಬೆಳಿಗ್ಗೆ ಎದ್ದ ಕೂಡಲೇ ಒಳ್ಳೆಯ ಟೈಮು ಗ್ರಾಟಿಟ್ಯೂಡ್ ಜರ್ನಲ್ ಬರೆಯಕ್ಕೆ. ನಿಮಗೆ ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನೈಟ್ ಮಲ್ಗೋ ಮುಂಚೆ ಈ ಗ್ರಾಟಿಟ್ಯೂಡ್ ಜರ್ನಲ್ ನ ಬರೆಯೋ ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ದಿನಾಲು ಅಟ್ಲೀಸ್ಟ್ 5 ಸೆಂಟೆನ್ಸ್ ಅಂದ್ರೆ 5 ವಿಷಯಗಳಿಗೆ ಗ್ರಾಟಿಟ್ಯೂಡ್ ಜರ್ನಲ್ನ ಬರೀರಿ. ಅದು ಬರಿತಾ ಬರಿತಾ ನಿಮ್ಮ ಗ್ರಾಟಿಟ್ಯೂಡ್ ಜರ್ನಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ 5 ಇರೋ ಸೆಂಟೆನ್ಸ್ 10 ಆಗ್ಬೋದು. ಇದಕ್ಕೆ ಆಕ್ಚುಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತಿಲ್ಲ. ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಲ್ಲಿ ನಿಮ್ಮ ಗ್ರಾಟಿಟ್ಯೂಡ್ ಜರ್ನಲ್ ಮಾಡಿ ಮುಗಿಸಿರ್ತೀರಾ. ನಾನು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಯೂನಿವರ್ಸಿಗೆ ಹೇಳ್ತೇನೆ, ನನಗೆ ಇವತ್ತಿನ ದಿನಾನ ಜೀವ್ಸಕ್ಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್. ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಎಷ್ಟೋ ಜನರಿಗೆ ಬೆಳಿಗ್ಗೆ ಎದ್ದೇಳುವಾಗ ಅವರ ಪ್ರಾಣನೇ ಇರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ನನ್ಗೆ ಇವತ್ತಿನ ದಿನಾನ ಜೀವ್ಸಕ್ಕೆ ಮತ್ತು ಅನುಭವಿಸಕ್ಕೆ ಚಾನ್ಸ್ ಯೂನಿವರ್ಸ್ ಕೊಟ್ಟಿದೆ. ಅದಕ್ಕೆ ಈ ಗ್ರಾಟಿಟ್ಯೂಡ್ ನ ಯೂನಿವರ್ಸ್ಗೆ ಹೇಳಿ ಆಮೇಲೆ ನನ್ನ ಗ್ರಾಟಿಟ್ಯೂಡ್ ಜರ್ನಲ್ ನ ಸ್ಟಾರ್ಟ್ ಮಾಡ್ತೇನೆ. ನಾನಂತೂ ಹೈ ಫ್ರೀಕ್ವೆನ್ಸಿಯಲ್ಲಿದ್ದೀನಿ. ಈ ಗ್ರಾಟಿಟ್ಯೂಡ್ ಜರ್ನಲ್ ನ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನಲ್ಲಿ ತುಂಬಾ ಪಾಸಿಟಿವಿಟಿ ಇದೆ. ನೀವು ಕೂಡ ಇಲ್ಲ ಇಲ್ಲ ಅಂತ ಕೊರಗೋ ಬದಲು ಇರೋದಕ್ಕೆ ಗ್ರಾಟಿಟ್ಯೂಡ್ ನ ಹೇಳ್ಕೊಂಡು ಗ್ರಾಟಿಟ್ಯೂಡ್ ಜರ್ನಲ್ ನ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಲೈಫಲ್ಲಿ ಚೇಂಜಸ್ ತಂದ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಗ್ರಾಟಿಟ್ಯೂಡ್ ಜರ್ನಲ್ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.